ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವಿಡಿಯೋ ಒಂದು ಆಲ್ಟ್ರೇಷನ್ ಬ್ಲೌಸ್ ಅಂತಾನೆ ಹೇಳ್ಬೋದು. ಹೊಸ ಬ್ಲೌಸೇನೆ ಕಂಪ್ಲೀಟ್ ಸ್ಟಿಚಿಂಗ್ ಆಗಿತ್ತು. ಇನ್ನೇನು ಸೈಡ್ ಜಾಯಿನ್ ಮಾತ್ರ ಬ್ಯಾಲೆನ್ಸ್ ಇತ್ತು. ಇನ್ನೊಂದು ಬ್ಲೌಸ್ ಅಂತೂ ಸೈಡ್ ಜಾಯಿನ್ ಕೂಡ ಆಗೋಗ್ಬಿಟ್ಟಿತ್ತು. ಆಮೇಲೆ ಕಸ್ಟಮರ್ ಹೇಳ್ತಾರೆ, ಈ ಸ್ಲೀವ್‌ಗೆ ಡಿಸೈನ್ ಬೇಕು. ಈ ತರ ಚಿಕ್ಕದಾಗಿ ಫ್ರಿಲ್ ಇಟ್ಟು ಹೊಲ್ದ್ ಕೊಡಿ ಅಂತ. ಆಲ್ಮೋಸ್ಟ್ ಸ್ಟಿಚಿಂಗ್ ಆಗ್ಬಿಟ್ಟಿದೆ ಅಂತ ಹೇಳ್ದೆ. ಆದ್ರೂ ಕೂಡ ಇಲ್ಲ, ಅದು ಬೇಕೇ ಬೇಕು, ನನಗೆ ತುಂಬಾ ಇಷ್ಟ ಆಗಿದೆ. ಇದು ಡಬಲ್ ಕಲರ್ ಇರೋದ್ರಿಂದ ಚೆನ್ನಾಗ್ ಕಾಣಿಸುತ್ತೆ, ಬೇಕು ಅಂತ ಕೇಳಿದ್ರು. ಈ ತರ ಕೆಲವೊಂದ್ಸಲ ಆಗ್ಬಿಡತ್ತೆ. ಈಗ ಮತ್ತೆ ಸ್ಲೀವ್‌ಗೆ ಡಿಸೈನ್ ಮಾಡ್ಬೇಕು ಅಂದ್ರೆ ಸ್ಟಿಚಿಂಗ್ ಎಲ್ಲಾನು ತೆಗಿಬೇಕು. ಕೆಲವೊಂದ್ಸಲ ಬ್ಲೌಸು ಅರ್ಜೆಂಟ್ ಇರುತ್ತೆ. ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ತಾ ಇರುವಾಗ ಈ ತರ ಎಲ್ಲ ಹೇಳಿದ್ರೆ ಅದು ನಮ್ಗೆ ಡಬಲ್ ಕೆಲ್ಸ ಆಗತ್ತೆ. ತುಂಬಾ ಬೇಜಾರು ಆಗತ್ತೆ. ಕೆಲವು ಸಲ ಟೈಮ್ ಇರೋದಿಲ್ಲ. ಮತ್ತೆ ಇದನ್ನೆಲ್ಲ ಸ್ಟಿಚ್ ಬಿಚ್ಚಿ, ಡಿಸೈನ್ ಮಾಡಿ, ಮತ್ತೆ ಫಿನಿಶಿಂಗ್ ಮಾಡ್ಬೇಕು ಅಂದ್ರೆ ಎಷ್ಟು ಟೈಮ್ ಆಗತ್ತೆ ಅಲ್ವಾ? ಈ ಸಲ ನನ್ಗೂ ಕೂಡ ಅದೇ ತರನೇ ಆಯ್ತು. ಈ 2 ಬ್ಲೌಸನ್ನ ಮತ್ತೆ ಸ್ಟಿಚ್ ತೆಗೆದು ಡಿಸೈನ್ ಮಾಡ್ಬೇಕಾಗಿ ಬಂತು. ಈಗ ಇಷ್ಟೆಲ್ಲ ಫಿನಿಶಿಂಗ್ ಆಗ್ಬಿಟ್ಟಿದೆ ನೋಡಿ. ಸ್ಲೀವ್ ಕಂಪ್ಲೀಟ್ ಆಗಿ ಫಿನಿಶಿಂಗ್ ಮಾಡಿಬಿಟ್ಟಿದ್ದೀನಿ. ಇನ್ನೇನು ಇಲ್ಲ, ಸೈಡ್ ಜಾಯಿನ್ ಮಾಡಬೇಕಾಗಿತ್ತು. ನೆಕ್ ಎಲ್ಲ ಫಿನಿಶಿಂಗ್ ಆಗಿದೆ, ಟ್ಯಾಗ್ ಎಲ್ಲ ಇಟ್ಟು ಎಲ್ಲ ಕೂಡ ರೆಡಿ ಆಗಿಬಿಟ್ಟಿದೆ. ಆಮೇಲೆ ಅವರು ಹೇಳ್ತಾ ಇದ್ದಾರೆ, ಇನ್ನೂ ಸ್ಟಿಚ್ ಮಾಡಿಲ್ಲ ಅಂದರೆ ಫ್ರಿಲ್ ಇಡಿ ಅಂತ. ಈಗ ಇದನ್ನು ಕಂಪ್ಲೀಟಾಗಿ ಇಷ್ಟೆಲ್ಲ ಸ್ಟಿಚ್ ತೆಗಿಬೇಕು. ಆದರೆ ನಿಜವಾಗ್ಲೂ ಆಗೋದು ಇಲ್ಲ ನನ್ನ ಕೈಲಿ. ಈಗ ಅದಷ್ಟೆಲ್ಲ ಸ್ಟಿಚ್ ತೆಗೆದು ಕಂಪ್ಲೀಟ್ ಮಾಡೋದಕ್ಕೆ, ಅಂದರೆ ಹೊಲ್ದಿರೋ ಈ ಸ್ಟಿಚ್ ಎಲ್ಲ ತೆಗೆದು ಫ್ರಿಲ್ ಅಟ್ಯಾಚ್ ಮಾಡೋದಕ್ಕೆ ನನಗಾಗಲ್ಲ. ಹಾಗಾಗಿ ಇದು ಫಸ್ಟ್ ಟೈಮ್ ಈ ಥರ ನಾನು ಟ್ರೈ ಮಾಡ್ತಾ ಇರೋದು. ನೋಡೋಣ, ನಿಮಗೂ ಕೂಡ ತೋರಿಸ್ತೀನಿ. ಯಾವತ್ತಾದರೂ ನಿಮಗೂ ಈ ರೀತಿ ಏನಾದರೂ ಆದರೆ ಯೂಸ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಬ್ಲೌಸ್ಗೆ ಸ್ಲೀವ್ಗೆ ಮಾತ್ರ ಈ ಥರ ಪೋಟ್ಲಿ ಬಟನ್ನ ಇಟ್ಟು ಸ್ಟಿಚ್ ಮಾಡ್ತಾ ಇರೋದು. ಆ ಡಿಸೈನ್ ಹೇಗೆ ಬರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಈ ಬಟನ್ನ ಈಸಿಯಾಗಿ ಯಾವ ಥರ ಮಾಡ್ಕೊಂಡು, ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ನೀವು ನೋಡಿರ್ತೀರಾ. ಆದರೆ ನಾನು ಕೂಡ ಒಂದು ಮೆಥಡ್ ಅಂತ ನಿಮಗೆ ತೋರಿಸ್ತೀನಿ ಅಷ್ಟೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೀರೆ ಕೂಡ ಜಿಗ್ಜಾಗು ಫಾಲ್ ಎಲ್ಲನೂ ಆಗ್ಬಿಟ್ಟಿದೆ. ಆಮೇಲೆ ಡಿಸೈನ್ ಬೇಕು ಅಂತ ಹೇಳಿದ್ರು. ಈಗ ಸೀರೆನಲ್ಲಿ 5 ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅದನ್ನ ಜಿಗ್ಜಾಗ್ ಮಾಡಿ ಅದೆಲ್ಲ ಎತ್ತಿಟ್ಟಿದ್ದೀನಿ. ಫ್ರಿಲ್ಗೆ ಕಾಂಟ್ರಾಸ್ಟ್ ಕಲರ್ ಇದ್ರೆ ಚೆನ್ನಾಗಿ ಕಾಣಿಸುತ್ತಲ್ವಾ? ಹಾಗಾಗಿ ಸ್ಯಾರಿನಲ್ಲೇ ಸ್ವಲ್ಪ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. 5 ಇಂಚಷ್ಟು ಬಟ್ಟೆ ಕಟ್ ಮಾಡ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಒಂದೊಂದು ಸ್ಲೀವ್ಗೆ 2.5 ಇಂಚಷ್ಟು ಅಥವಾ ಮಿನಿಮಮ್ 2 ಇಂಚಷ್ಟು ಆದ್ರೂ ಬಟ್ಟೆ ಬೇಕೇ ಬೇಕು. ಈಗ ಇಲ್ಲಿ ಸ್ವಲ್ಪ ಪ್ಲೈನ್ ಪೀಸ್ ಇರೋದ್ರಿಂದ ನಾನು ಅದನ್ನು ಸೇರಿಸಿ 5 ಇಂಚ್ ಕಟ್ ಮಾಡಿಕೊಂಡು ಈಗ ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗಿತಾ ಇದ್ದೀನಿ. ಆ ಸೈಡು ಜಿಗ್ಜಾಗ್ ಬೇರೆ ಆಗ್ಬಿಟ್ಟಿತ್ತು. ಹಾಗಾಗಿ ಈಗ ಅದನ್ನು ಕಟ್ ಮಾಡಿ ತೆಗೆದು 2.25 ಇಂಚಿಗೆ, ಯಾಕಂದರೆ ಟೋಟಲ್ ಇದೀಗ 4.25 ಬಂದಿದೆ ನನಗೆ, 2.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಧ್ಯಕ್ಕೆ ಸರಿಯಾಗಿ ಕಟ್ ಮಾಡ್ಕೊಳ್ತೀನಿ. ಈ 2 ಪೀಸನ್ನು ಮಡಚಿ ಒಂದು ಪಟ್ಟಿ ಥರ ಸ್ಟಿಚ್ ಮಾಡ್ಕೋಬೇಕು. ಕೆಲವು ಸಲ ಈ ಥರ ಆಗ್ಬಿಡುತ್ತೆ ನೋಡಿ. ನಿಮಗೂ ಅಷ್ಟೇ, ಏನಾದರೂ ಈ ರೀತಿ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಸ್ಲೀವ್ಗೆ ಏನಾದರೂ ಡಿಸೈನ್ ಎಲ್ಲ ಮಾಡಬೇಕು ಅಂತಂದರೆ 100% ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮತ್ತು ಈಗ ಮೆಜರ್ಮೆಂಟ್ ಬ್ಲೌಸಿಂದ ಸ್ಲೀವ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆನೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾವೀಗ ಕೆಳಗಡೆ ಸೈಡಿಂದ ಫ್ರಿಲ್ಲನ್ನು ಇಟ್ಕೊಂಡು ಹೊಲಿವಾಗ ನಮ್ಗೆ ಎಲ್ಲಿಂದ ಎಲ್ಲಿ ತನಕ ಬೇಕು ಅನ್ನೋದು ಒಂದು ಮೆಜರ್ಮೆಂಟ್ ಸಿಗುತ್ತೆ. ಅದಕ್ಕೆ ಮೇಲ್ಗಡೆಯಿಂದನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2 ಸ್ಲೀವ್ಗೂ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಫ್ರಿಲ್ ಕೊಡೋದಕ್ಕೆ ಶುರು ಮಾಡಬೇಕು. ಈಗ 5.25 ಬಂದಿದೆ ನನಗೆ ಸ್ಲೀವ್ ಮಾರ್ಕಿಂಗು. ಇನ್ನೊಂದು ಸ್ಲೀವ್ ಕೂಡ ಅದೇ ಥರನೇ ಮಾರ್ಕ್ ಮಾಡಿ ಇಟ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಈ ರೀತಿ ಸ್ಲೀವ್ ಫಿನಿಶಿಂಗ್ ಮಾಡೋದಕ್ಕಿಂತ ಮೊದಲೇನೆ ಮೇನ್ ಫ್ಯಾಬ್ರಿಕ್ ಮೇಲೆ ಅಥವಾ ಲೈನಿಂಗ್ ಪೀಸ್ ಮೇಲೆ ನಾವು ಫ್ರಿಲ್ನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಅದು ಕೂಡ ಒಂದು ರೀತಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಕಚ್ಚಾ ಎಲ್ಲ ಲೈನಿಂಗು ಮತ್ತು ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದ್ರ ಮಧ್ಯೆ ಸೇರ್ಕೊಳ್ಳುತ್ತೆ. ಈಗ ಸ್ಟಿಚಿಂಗ್ ಆಗೋಗಿರೋದ್ರಿಂದ ನಾನು ಯಾವ ಥರ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಖಂಡಿತ ಈ ಮೆಥಡ್ ಕೂಡ ತುಂಬ ಈಸಿಯಾಗೂ ಇರುತ್ತೆ. ಯಾವುದೇ ರೀತಿ ಬ್ಲೌಸ್ನ ಸ್ಟಿಚ್ನ ತೆಗೆದೆ ಹಾಗೇನೆ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಕಚ್ಚಾ ಕೂಡ ಕಾಣಿಸೋದಿಲ್ಲ. ಫಿನಿಶಿಂಗ್ ಅಂತೂ ನೀಟಾಗಿ ಬಂದಿದೆ. ತುಂಬ ಈಸಿ ಮೆಥಡಲ್ಲೇ ಆಯಿತು. ನಾನು ಫಸ್ಟ್ ಟೈಮ್ ಈ ಮೆಥಡ್ನ ಟ್ರೈ ಮಾಡಿದ್ದು, ಆದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿ, ನಾನು ಸ್ಲೀವ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಂದ 1 ಇಂಚ್ ಮುಂದಕ್ಕೆ ತೊಗೊಂಡಿದ್ದೀನಿ. ಯಾಕಂದರೆ ಸ್ಲೀವ್ ಸೈಡ್ ಜಾಯಿನ್ ಮಾಡಿದಾಗ ಈ ಒಂದು ಫ್ರಿಲ್ ಪಟ್ಟಿ ಕೂಡ ಒಳಗಡೆ ಸೇರ್ಕೋಬೇಕು, ಅದಕ್ಕೋಸ್ಕರ. ಮತ್ತೆ ನಮಗೆ ಫ್ರಿಲ್ ಲೆಂತು 1/2 ಇಂಚ್ ಇದ್ರೆ ಸಾಕು, ಅರ್ಧ ಅಥವಾ 3/4 ಇಂಚ್ ಇದ್ರೆ ಸಾಕು. ಆಲ್ರೆಡಿ ಸ್ಲೀವ್ ಲೆಂತ್ ಕೂಡ ಕರೆಕ್ಟಾಗಿ ತೊಗೊಂಡಿರೋದ್ರಿಂದ ಇನ್ನು ಫ್ರಿಲ್ನ ಉದ್ದ ಜಾಸ್ತಿ ಆಗೋದ್ರೆ ಅದು ಫೋಲ್ಡಿಂಗ್ ಆಗುತ್ತೆ. ಹಾಗಾಗಿ ಅರ್ಧ ಇಂಚಲ್ಲೇ ತೊಗೊಂಡಿದ್ದೀನಿ. ಮತ್ತು ಕೆಲವು ಸಲ ಮೊದಲೇ ಫ್ರಿಲ್ನ ನಾವು ಅಳತೆಗೆ ತಕ್ಕ ಹಾಗೆ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅಟ್ಯಾಚ್ ಮಾಡ್ಬೋದಲ್ಲ ಅಂತ ಕೂಡ ನೀವು ಕೇಳ್ಬೋದು. ಅದು ಒಂದು ಮೆಥಡು, ಓಕೆ, ಮಾಡಬಹುದು. ಆದರೆ
ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲ ಫ್ರಿಲ್ ಜಾಸ್ತಿ ಬರುತ್ತೆ ಅಥವಾ ಕಡಿಮೆ ಬಂದ್ಬಿಡತ್ತೆ. ಆಗ ಮತ್ತೆ ನಾವು ಸ್ಟಿಚ್ ತೆಗಿಬೇಕು. ಈ ಅಳತೆಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಬೇಕು. ಅದಕ್ಕಿಂತ ಈ ತರ ಸ್ಟಿಚ್ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಮತ್ತೆ ನನಗೆ ಇದು ಈಸಿ ಅನ್ನಿಸ್ತು. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಸ್ಲೀವ್ ಜೊತೆಗೆ ಇಟ್ಕೊಂಡೇನೆ ಫ್ರಿಲ್‌ನ ಕೊಟ್ಕೊಂಡು ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಒಂದ್ ಸ್ವಲ್ಪ ನಿಧಾನ ಆದ್ರೂನು ನಮ್ಗೆ ಡಬಲ್ ಕೆಲ್ಸ ಅನ್ಸೋದಿಲ್ಲ. ಅಂದ್ರೆ ಎರಡೆರಡು ಸಲ ಸ್ಟಿಚ್ ಮಾಡೋದು, ಮೆಜರ್‌ಮೆಂಟ್ ನೋಡೋದು ಆ ತರ ಏನೂ ಇರೋದಿಲ್ಲ. ಒಂದೇ ಸಲನೇ ಎಷ್ಟು ಬೇಕಷ್ಟು ಲೆಂತ್ ನೋಡ್ಕೊಂಡು ನಾವು ಫ್ರಿಲ್ಲನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬಹುದು. ಒಂದ್ಸಲಗೆ 2, 3 ಫ್ರಿಲ್‌ಗಳನ್ನ ನಾವು ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರ್ಬೋದು. ತುಂಬಾ ಬೇಗನೂ ಆಗತ್ತೆ. ಮತ್ತೆ ಕೆಲಸಾನು ಈಸಿ ಆಗಿರುತ್ತೆ. ಹಾಗಾಗಿ ನಾನು ಈ ಮೆಥಡಲ್ಲೇನೆ ಟ್ರೈ ಮಾಡ್ತಾ ಇರ್ತೀನಿ ಯಾವಾಗ್ಲೂ ಕೂಡ ಅಷ್ಟೇನೆ. ನೀವು ಕೂಡ ಅದೇ ತರನೇ ಟ್ರೈ ಮಾಡಿ. ತುಂಬಾ ಬೇಗ ಕೆಲ್ಸ ಆಗತ್ತೆ. ನಾವು ಮೊದ್ಲು ಫ್ರಿಲ್‌ನ ರೆಡಿ ಮಾಡ್ಕೊಳ್ಳೋದಂತೆ, ಆಮೇಲೆ ಸ್ಲೀವ್‌ಗಿಟ್ಟು ಅಟ್ಯಾಚ್ ಮಾಡೋದಂತೆ ಎಷ್ಟು ಕೆಲ್ಸ ಹಿಡಿಯುತ್ತೆ ಗೊತ್ತಾ ಅದು. ನಾನು ಆಗ್ಲೇ ಹೇಳ್ದಾಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಫ್ರಿಲ್ ಉದ್ದ ಆದ್ರೂ ಕೂಡ ಕಟ್ ಮಾಡ್ಬೇಕು. ಉದ್ದ ಆಗೋದ್ರೆ ಪರವಾಗಿಲ್ಲ. ಏನಾದ್ರೂ ಸಾಲ್ಟೇಜ್ ಆದ್ರೆ ಮತ್ತೆ ಒಂದಷ್ಟು ದೂರಕ್ಕೆ ಸ್ಟಿಚ್ ಬಿಚ್ಚಬೇಕು. ಫೋಲ್ಡಿಂಗ್ ಮಾಡಿರೋದನ್ನ ಕಡಿಮೆ ಫೋಲ್ಡಿಂಗ್ ಮಾಡ್ತಾ ಲೆಂಥನ್ನ ಅಡ್ಜಸ್ಟ್ ಮಾಡ್ಬೇಕು. ಈ ತರ ಎಲ್ಲ ಇರುತ್ತೆ. ಹಾಗಾಗಿ ಈಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಸ್ಲೀವ್ ಜೊತೆಗೇನೆ ನಾವು ನೆರಿಗೆಯನ್ನ ಇಟ್ಟು ಹೊಲ್ಕೊಂಡ್ ಬರೋದು ಅದು ಈಸಿ ಮೆಥಡ್ ಅಂತ ನನಗನ್ಸುತ್ತೆ. ಈಗಂತೂ ಒಂದು ಸ್ಲೀವ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಸ್ಲೀವ್‌ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನಿಮಗೂ ಏನಾದ್ರೂ ಸ್ಟಿಚಿಂಗ್ ಆದ್ಮೇಲೆ ಡಿಸೈನ್ ಏನಾದ್ರೂ ಕಸ್ಟಮರ್ ಕೇಳಿದ್ರೆ ಅಥವಾ ನೀವೇನಾದ್ರೂ ಮರ್ತು ಸ್ಲೀವ್ ಎಲ್ಲ ಫಿನಿಶಿಂಗ್ ಮಾಡ್ಬಿಟ್ಟಿದ್ರೆ ಈ ಮೆಥಡಲ್ಲಿ ನೀವು ಸ್ಲೀವ್‌ಗೆ ಫ್ರಿಲ್ಲನ್ನ ಕೊಟ್ಟು ಡಿಸೈನ್ ಮಾಡ್ಬೋದು. ತುಂಬಾನೇ ಈಸಿಯಾಗಿರುತ್ತೆ. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಈಗ ನೋಡಿ ಒಂದೇ ಲೆವೆಲ್‌ಗೆ ತುಂಬಾ ನೀಟಾಗಿ ಬಂದಿದೆ. ನಾನು ಎಲ್ಲೂ ಕೂಡ ಸ್ಟಿಚ್ ತೆಗಿಲಿಲ್ಲ. ಪೀಸ್‌ನ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ. ಈಗ ಎಕ್ಸ್ಟ್ರಾ ಬಂದಿರೋಂಥ ಕಚ್ಚಾನ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು ಪೀಸನ್ನ ಕೊಟ್ಟು ಆ ಕಚ್ಚಾನ ಕವರ್ ಮಾಡ್ತೀನಿ. ಲೈನಿಂಗ್ ಪೀಸ್ ಆಗಿರ್ಲಿ ಅಥವಾ ಇದಕ್ಕೆ ಮ್ಯಾಚಿಂಗ್ ಆಗುವಂತ ಪೀಸನ್ನ ಒಳಗಡೆ ನಾವು ಫೋಲ್ಡಿಂಗ್‌ಗೋಸ್ಕರ ಕೊಡ್ಬೋದು. 1.5 ಇಂಚ್ ಅಗಲ ಮತ್ತೆ ಈ ಸ್ಲೀವ್ ಲೆಂತ್ ಎಷ್ಟಿದೆಯೋ ಅಷ್ಟು ಲೆಂತ್ ಇರುವಂತ ಒಂದು ಪಟ್ಟಿ ಪೀಸ್‌ನ ಕಟ್ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ತರ ಇಟ್ಕೋಬೇಕು. ಈಗ ನಾನು ಯಾವ ಮೆಥಡಲ್ಲಿ ತೋರಿಸ್ತಾ ಇದ್ದೀನೋ ಆ ತರನೇ ಇಟ್ಕೊಳ್ಳಿ. ನಿಮ್ಗೆ ಫೋಲ್ಡಿಂಗ್ ತುಂಬಾ ಈಸಿಯಾಗಿ ಬರುತ್ತೆ. ಒಳಗಡೆ ಒಂದು 1/4 ಇಂಚಷ್ಟು ಬಟ್ಟೆ ಬಿಟ್ರೆ ಸಾಕು. ಮೇಲ್ಗಡೆ ಸ್ಲೀವ್ ಇಟ್ಕೋಬೇಕು, ಕೆಳಗಡೆ ಪಟ್ಟಿ ಪೀಸ್ ಇರಬೇಕು ನೋಡಿ. ಈ ರೀತಿ ಇಟ್ಕೊಂಡು ಕಿನಾರಿ ಸ್ಟಿಚ್‌ನ ಹಾಕೋಬೇಕು. ಈ ತರ ಕಿನಾರಿ ಸ್ಟಿಚ್ ಹಾಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಆ ಪಟ್ಟಿ ಪೀಸ್ ಸ್ಟಿಚಿಂಗ್ ಕೂಡ ಆಯ್ತು. ಈಗ ಅದನ್ನ ಒಳಗಡೆಗೆ ನೋಡಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಎಡ್ಜಸ್ ಅಲ್ಲಿಯೇ ಸ್ಟಿಚ್ ಹಾಕ್ತಾ ಹೋಗ್ಬೇಕು. ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ನೀಟಾಗಿ ಈ ರೀತಿ ಆ ಫ್ರಿಲ್‌ನ ಕಚ್ಚಾ ಏನಿರುತ್ತೆ ಅದನ್ನ ಸೇರಿಸ್ಕೊಂಡು ನಾವು ಕೊಟ್ಟಿರುವಂತ ಈ ಪಟ್ಟಿ ಪೀಸ್‌ನ ಫೋಲ್ಡ್ ಮಾಡ್ಕೊಂಡು ಎಡ್ಜಸ್ ಅಲ್ಲಿ ಸ್ಟಿಚ್ ಹಾಕ್ತಾ ಹೋಗ್ಬೇಕು. ತುಂಬಾ ಈಸಿ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆದ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೂಡ ಬಂದಿದೆ. ಫ್ರಿಲ್ ಕಂಪ್ಲೀಟ್ ಆಯ್ತು. ಈಗ ನೀವು ನೋಡ್ತಾ ಇರ್ಬೋದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ. ಸ್ಟಿಚಿಂಗ್ ಈಸಿ ಇದೆ ಅಂತ ಅನ್ನಿಸ್ತಲ್ವಾ? ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಒಂದು ರೀತಿ ಸಮಾಧಾನ ಆಯಿತು. ಯಾಕಂದರೆ ಸ್ಟಿಚ್ ಎಲ್ಲ ತೆಗೆದು ಮತ್ತೆ ಫ್ರಿಲ್ ಕೊಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಇದು ಈ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ. ಎರಡೂ ಬ್ಲೌಸ್ ಕೂಡ ಅದೇ ರೀತಿನೇ ಮಾಡಿದ್ದೀನಿ. ತುಂಬ ನೀಟಾಗಿ ಫಿನಿಶಿಂಗ್ ಬಂತು. ಫೈನಲಿ ಸಮಾಧಾನ ಅಂತೂ ಆಯಿತು. ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿದ್ರೇನೆ ಒಂಥರ ಕಸ್ಟಮರ್‌ಗೂ ಕೂಡ ಲೈಕ್ ಆಗೋದು. ಹಾಗಾಗಿ ಎರಡೂ ಬ್ಲೌಸ್‌ಗೂ ಕೂಡ ಇದೇ ರೀತಿ ಫಿನಿಶಿಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಮೆಥಡ್ ನಿಮಗೆ ಈಸಿ ಅನ್ಸಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇನ್ನೊಂದು ಫ್ರಿಲ್ ಸ್ಲೀವ್ ಕೂಡ ಡಿಸೈನ್ ಮಾಡಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ. ಈ ಥರದ್ದೇನಾದ್ರೂ ಡಿಸೈನ್ ನೀವು ನೋಡ್ಬೇಕು, ಕಲಿಬೇಕು ಅಂತ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಳಗಡೆ ಲೈನಿಂಗ್ ಅನ್ನ ಕೊಟ್ಟು, ಲೈನಿಂಗ್ ಯಾವುದೇ ರೀತಿ ಕಟಿಂಗ್ ಮಾಡಿ ಜಾಯಿನ್ ಮಾಡ್ದಿರ, ಅದು ಫುಲ್ ಲೆಂತ್ ಅಲ್ಲೇ ತಗೊಂಡು ಮೇಲ್ಗಡೆ ಪೀಸ್ ಮಾತ್ರ ಕಟಿಂಗ್ ಮಾಡಿ ಈ ತರ ಜಾಯಿನ್ ಮಾಡಿರೋದು. ನೀವೇನಾದ್ರೂ ಇದ್ರ ಸ್ಟಿಚಿಂಗ್ ಅನ್ನ ನೋಡ್ಬೇಕು, ಕಲಿಬೇಕು ಅಂತ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಈ ರೀತಿ ಸ್ಲೀವ್ ಡಿಸೈನ್‌ಗಳನ್ನ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಲಿಯುವಂತವ್ರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?